ಸಿಹಿ ತಿನ್ನುವವರ ಪರಿಚಯ ನೋಡಿ. ಭಗವಂತನ ಸೃಷ್ಟಿ ಒಂದು ಅದ್ಭುತ. ಪ್ರತಿಯೊಬ್ಬರ ಒಂದು ಸೃಷ್ಟಿಯಲ್ಲಿ ಒಂದು ವೈಶಿಷ್ಟ್ಯತೆಯನ್ನು ಇಟ್ಟಿದ್ದಾನೆ. ನಾವು ಹೀಗೆ ಇರಬೇಕು, ಇದೇ ರೀತಿ ಇರಬೇಕು, ಇದೇ ಊಟ, ಇದೇ ಬದುಕು, ಇದೇ ಜೀವನ, ಇದೇ ಥರ ಅನ್ನತಕ್ಕಂಥದ್ದು ಒಬ್ಬೊಬ್ಬರಲ್ಲೊಂದು ವೈಶಿಷ್ಟ್ಯತೆಯನ್ನು ಇಟ್ಟಿದ್ದಾನೆ. ಎಲ್ಲರೂ ಸಿಹಿ ತಿನ್ನೋದಿಲ್ಲ, ಎಲ್ಲರೂ ಖಾರ ತಿನ್ನೋದಿಲ್ಲ, ಎಲ್ಲರೂ ಹುಳಿ ತಿನ್ನೋದಿಲ್ಲ, ಎಲ್ಲರೂ ಉಪ್ಪು ತಿನ್ನೋದಿಲ್ಲ. ಕೆಲವ್ರಿಗೆ ಉಪ್ಪು ಕಂಡ್ರೆ ಆಗೋದೇ ಇಲ್ಲ, ಕೆಲವ್ರಿಗೆ ಉಪ್ಪು ಇಲ್ಲದಿದ್ದರೆ ಊಟನೇ ಮಾಡೋದಿಲ್ಲ, ಉಪ್ಪು ಮಣಗಟ್ಟಲೆ ಸುರಿಸ್ಕೊಂಡು ಊಟ ಮಾಡ್ತಕ್ಕಂಥವ್ರು ನೋಡಿದ್ದೇವೆ. ಹಾಗೆ ಸಿಹಿ ಕೂಡ. ಆದರೆ ನಿಮಗೆ ಗೊತ್ತಿದೆಯಾ, ನೀವು ತಿನ್ನುವ ಊಟದಲ್ಲೊಂದು ಗುಟ್ಟಿದೆ. ಸುಮ್ಮನೆ ಎಲ್ಲರೂ ಸಿಹಿ ತಿನ್ನಲಿಕ್ಕೆ ಆಗೋದೇ ಇಲ್ಲ. ನೀವು ಹೆಚ್ಚಾಗಿ ಸಿಹಿ ತಿಂತಿದ್ದೀರಿ ಅನ್ನೋದಾದರೆ ಅಲ್ಲೊಂದು ವಿಸ್ಮಯ. ನೆನಪಿಟ್ಕೊಳ್ಳಿ, ನಿಮ್ಮ ಒಂದು ವ್ಯಕ್ತಿತ್ವವೇ ಒಂದು ಅದ್ಭುತ. ನಿಜವಾಗ್ಲೂ ಯು ಆರ್ ಎ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್. ಯಾರಿಗೂ ತೊಂದರೆ ಕೊಡೋದಿಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಅದ್ರ ಪಾಡಿಗೆ ಮಾಡ್ಕೊಂಡು ಹೋಗ್ತಕ್ಕಂಥವ್ರು. ನೀವು ಎಲ್ಲಿರ್ತೀರೋ ಅಲ್ಲೊಂದು ನಗು, ಒಂದು ತುಂಟತನ, ಒಂದು ತಮಾಷೆ, ಒಂದು ಸಿಹಿ ಇದ್ದೇ ಇರುತ್ತೆ. ಯಾರನ್ನಾದರೂ ಕಾಲೆಳಿತಾ, ಏನಾದರೂ ಒಂದು ತಮಾಷೆ ಮಾಡ್ತಾ, ನಗಿಸ್ತಾ, ಎಲ್ಲರಲ್ಲಿ ಕೂಡಿ ಬಾಳತಕ್ಕಂಥ ಒಂದು ರೀತಿಯ ಒಟ್ಟು ಕುಟುಂಬದ ಸದಸ್ಯ ನೀವು. ನಿಮಗೆ ಈ ಸಿಹಿ ತಿನ್ನತಕ್ಕಂಥವ್ರಿಗೆ ಒಟ್ಟು ಕುಟುಂಬ ಅಂದರೆ ತುಂಬ ಇಷ್ಟಪಡ್ತೀರ, ತುಂಬ ಇಷ್ಟ ನಿಮಗೆ. ಎಲ್ಲರೊಂದಿಗೆ ಬೆರೆತು ನಡೆದುಕೊಂಡು ಹೋಗತಕ್ಕಂಥ ಒಂದು ವ್ಯಕ್ತಿತ್ವ ನಿಮ್ಮದು. ಯಾರಿಗೂ ತೊಂದರೆ ಮಾಡೋದಿಲ್ಲ, ಯಾರಿಗೂ ನೋವು ಕೊಡೋದಿಲ್ಲ. ನಿಮ್ಮಲ್ಲಿ ಇನ್ನೊಂದು ಗೊತ್ತಿದೆಯಾ, ನೋವು ತಡ್ಕೊಳ್ಳೋ ಶಕ್ತಿಯೂ ಕೂಡ ನಿಮಗಿಲ್ಲ. ಒಬ್ಬರೇ ಕಣ್ಣೀರು ಕೂಡ ಹಾಕ್ಕೊಬಿಡ್ತೀರ, ಒಂದೊಂದು ಸಮಯ ಎಕ್ಸ್ಪ್ಲೋಡ್ ಕೂಡ ಆಗಿಬಿಡ್ತೀರ. ನೆನ್ಪಿಟ್ಕೊಳ್ಳಿ, ಸಿಹಿ ತಿನ್ನೋರಿಗೆ ಕೋಪ ಬೇಗ ಬರುತ್ತೆ. ಯಾಕೆಂದರೆ ತುಂಬ ಭಾವುಕರು. ನಿಮ್ಮ ಹೃದಯ ಎಷ್ಟು ಸಾಫ್ಟ್ ಅಂದರೆ ಹೊಗಳಿಕೆಗೆ ಬೇಗ ಕರಗಿಬಿಡ್ತೀರ. ಯಾರಾದರೂ ಮೇಡಮ್ ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಮೇಡಮ್, ನಿಮ್ಮಷ್ಟು ಒಳ್ಳೆಯವರೇ ಇಲ್ಲ ಅನ್ನತಕ್ಕಂಥದ್ದು ಹೇಳಿದ್ರೆ ಬೇಗ ನಿಮ್ಗೆ ಹಾಗೇ ಮೆಟ್ಲೆ ಇರತಕ್ಕಂಥ ಒಂದು ಅಭ್ಯಾಸ. ಬೇಗ ಕರಗಿಬಿಡ್ತೀರ, ಬೇಗ ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿತ್ವ. ಅದರಿಂದ ನಿಮ್ಮನ್ನು ಹೊಗಳಿ ಅಡ್ಡಕ್ಕೆ ಏರಿಸಿ ನಿಮಗೆ ಕೆಲಸಗಳು ಮಾಡಿಸ್ಕೊಳ್ತಕ್ಕಂಥದ್ದು ಸಿಕ್ಕಾಬಟ್ಟೆ ಇರುತ್ತೆ. ಜನಗಳಲ್ಲಿ ಸ್ವಲ್ಪ ತುಂಬ ಕೇರ್ಫುಲ್ ಇರಬೇಕು ಇದನ್ನು ನೋಡಿಕೊಂಡು. ಹಾಗೆ ಬೇಗ ಇನ್ನೊಬ್ಬರಲ್ಲಿ ಬೆರೆಯೋದ್ರಿಂದ ನಿಮ್ಮನ್ನು ಬೇಗ ಕನ್ವಿನ್ಸ್ ಕೂಡ ಮಾಡಿಬಿಡ್ಬಹುದು. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಏನಾದರೂ ಸರಿ, ಯಾರು ಬೇಕಾದ್ರೂ ನಿಮ್ಮನ್ನು ಕನ್ವಿನ್ಸ್ ಮಾಡಿಬಿಡ್ಬೋದು. ನೋಡಲಿಕ್ಕೆ ತುಂಬ ಸಾಫ್ಟಾಗಿ ಕಾಣಿಸಿದ್ರು ಕೂಡ ನೀವು ತುಂಬ ಗಟ್ಟಿ ಮನುಷ್ಯ. ಏನೇನು ಬೇಕಾದರೂ ಕಲಿತುಕೊಳ್ಳತಕ್ಕಂಥ ಛಲ ಇರುತ್ತೆ. ನೋಡಿ, ಸಿಹಿ ತಿನ್ನತಕ್ಕಂಥವರಿಗೆ ಒಂದು ಎಕ್ಸ್ಟ್ರಾಡಿನರಿ ಒಂದು ಸ್ಕಿಲ್ ಏನಂತ ಹೇಳಿದ್ರೆ, ಎಲ್ಲಿಟ್ಟರೂ ಅಡ್ಜಸ್ಟ್ ಆಗ್ತಕ್ಕಂಥ ಒಂದು ರೀತಿ ಪಾತ್ರೆಯ ರೀತಿ, ನೀರಿನ ರೀತಿ. ಪಾತ್ರೆಯಲ್ಲಿ ಹಾಕಿದ್ರೆ ಆ ಪಾತ್ರೆ ಸೈಜಿಗೆ ಬರ್ತೀರಾ, ಲೋಟದಲ್ಲಿ ಹಾಕಿದ್ರೆ ಲೋಟದ ಆಕಾರಕ್ಕೆ ಬರ್ತೀರಾ, ಹಂಡೆಯಲ್ಲಿ ಹಾಕಿದ್ರೆ ಹಂಡೆ ಆಕಾರಕ್ಕೆ ಬರ್ತಕ್ಕಂಥ ಒಂದು ವ್ಯಕ್ತಿತ್ವ. ಅಂದರೆ ನಾನು ಹೀಗೇ ಇರಬೇಕು ಅನ್ನತಕ್ಕಂಥದ್ದು ಏನೂ ಇಲ್ಲ. ಬಟ್ ಎಕ್ಸ್ಟ್ರೀಮ್ ನಾಲೆಜ್ ಇರುತ್ತೆ ನಿಮಗೆ. ಅದು ನಿಮಗೆ ಅರಿವೇ ಇರೋದಿಲ್ಲ. ಯು ಆರ್ ಎ ಮಲ್ಟಿ ಟಾಸ್ಕ್ ಪರ್ಸನ್. ಅಂದರೆ ಯಾವ ಕೆಲಸ ಕೊಟ್ಟರೂ ಕೂಡ ಬೇಗ ಕಲಿತುಕೊಳ್ಳತಕ್ಕಂಥ ಒಂದು ಶಕ್ತಿ ಭಗವಂತ ನಿಮಗೆ ಕೊಟ್ಟಿರ್ತಾನೆ. ನಿಮಗೇನಾದರೂ ಒಳ್ಳೆ ಒಂದು ಸಂಗಾತಿ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ, ಯು ಆರ್ ಅನ್ ಅಮೇಝಿಂಗ್. ಯಾರೂ ಮಾಡದ ಕೆಲಸಗಳನ್ನು ಮಾಡುವಷ್ಟರ ಶಕ್ತಿ ನಿಮಗೆ ಮಾತ್ರ ಇರ್ತಕ್ಕಂಥದ್ದು. ಅದರಲ್ಲೂ ನೀವು ಸಿಹಿ ತಿನ್ನತಕ್ಕಂಥವ್ರು ಈ ಟೀಚರ್ ಆಗಿ, ಅಡ್ವೈಸರ್ ಆಗಿ, ಕನ್ಸಲ್ಟೆಂಟ್ ಆಗಿ, ಲಾಯರ್ ಆಗಿ, ಮುಖ್ಯವಾಗಿ ಗುರುಗಳಾಗಿ, ಧರ್ಮಶಾಸ್ತ್ರಜ್ಞರಾಗಿ, ಆಚಾರ್ಯರಾಗಿ, ಪೂಜಾರಿಗಳಾಗಿ, ಪೂಜಾ ಕಾರ್ಯಗಳನ್ನು ಮಾಡತಕ್ಕಂಥವರಾಗಿ ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿಕೊಳ್ಳತಕ್ಕಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ಏನಂದರೆ ಒರಟುತನ ನಿಮಗೆ ಬರೋಲ್ಲ, ಜಗಳ ನಿಮಗೆ ಬರೋಲ್ಲ. ನಿಮ್ಮಲ್ಲಿರೋ ಆ ವೀಕ್ನೆಸ್ಸನ್ನು ಬೇರೆಯವರು ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಗುರುಗಳೇ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ನಿಮ್ಗೆ ಹರ್ಟ್ ಮಾಡಿಬಿಟ್ರೆ ಅವ್ರ ಹತ್ರ ನೀವು ಜಗಳಕ್ಕೆ ಹೋಗಲ್ಲ, ಬಿಟ್ಬಿಟ್ಟು ದೂರಕ್ಕೆ ನಿಂತ್ಕೊಬಿಡ್ತೀರ. ಆ ಜಗಳ ಮಾಡಬೇಕು ಅನ್ಸಿದ್ರು ಕೂಡ ನನಗಿಷ್ಟ ಇಲ್ಲ ಆ ವ್ಯಕ್ತಿ, ಅಷ್ಟೇ. ಯಾರಾದರೂ ಬಂದು ಆ ವ್ಯಕ್ತಿಯ ಬಗ್ಗೆ, ಆ ಸನ್ನಿವೇಶದ ಬಗ್ಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಬಂದರೂ ಕೂಡ ಯು ವಿಲ್ ಜಸ್ಟ್ ಇಗ್ನೋರ್ ಇಟ್. ನನಗೆ ಬೇಡಪ್ಪ, ಅದೆಲ್ಲ ನನಗೆ ಹೇಳಬೇಡ, ಸುಮ್ಮನೆ ಬಿಟ್ಬಿಡು, ಆ ವ್ಯಕ್ತಿಗೂ ನನಗೂ ಆಗೋದಿಲ್ಲ, ಇದೆಲ್ಲ ಸುಮ್ಮನೆ ಮಂಡೆ ಪಿರ್ಕಿ ಮಾಡಬೇಡ, ತಲೆ ಕೆಡಿಸ್ಬೇಡ ನನಗೆ ಅಂತ ದೂರ ನಿಂತ್ಕೊಳ್ತಕ್ಕಂಥ ವ್ಯಕ್ತಿತ್ವ. ಇನ್ನೊಂದು, ಭಾರವಾದ ಕೆಲಸಗಳನ್ನು ಮಾಡೋ ಶಕ್ತಿ ನಿಮಗಿರೋಲ್ಲ. ಬುದ್ಧಿಯನ್ನು ಉಪಯೋಗಿಸಿ ಮಾಡತಕ್ಕಂಥ ಯಾವುದೇ ಕೆಲಸಗಳಾದರೂ ಅದ್ಭುತವಾಗಿ ಮಾಡಬಲ್ಲರಿ. ಅದರಲ್ಲೂ ಸಿಹಿ ತಿನ್ನತಕ್ಕಂಥವ್ರು ಸಾಮಾನ್ಯವಾಗಿ ಹೇಳ್ತಾನೆ, ಕಲಾವಿದರಾಗಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡ್ರೆ ಅದ್ಭುತ ಸಾಧನೆ ಮಾಡಬಲ್ರಿ. ಹೌದು, ಯಾಕೆಂದರೆ ಒಂದು ಕ್ರಿಯೇಟಿವಿಟಿಗೆ ಆ ಬ್ರೈನ್ ಓಡ್ತಾ ಇರಬೇಕು. ನೀವು ಸಾಮಾನ್ಯವಾಗಿ ಮಕ್ಕಳನ್ನು ನೋಡಿ, ತುಂಬ ಹೈಪರ್ ಆ್ಯಕ್ಟಿವ್ ಇರತಕ್ಕಂಥ ಮಕ್ಕಳನ್ನು ಡಾಕ್ಟರ್ ಕೇಳೋದೇ ಎಷ್ಟು,
ತುಂಬ ಚಾಕ್ಲೇಟ್ ಏನಾದರೂ ತಿಂತಾನೇನೋ ಇವನು, ಜಾಸ್ತಿ ಸಿಹಿ ತಿಂತಾನ ಅಂತ ಕೇಳ್ತಾರೆ. ಸೊ ಅವನು ಜಾಸ್ತಿ ಸಿಹಿ ತಿಂತಿದ್ದಾನೆ ಅಂತ ಹೇಳಿದ ಅಂದರೆ ಅಲ್ಲಿ ಸ್ವಲ್ಪ ಹೈಪರ್ ಆ್ಯಕ್ಟಿವಿಟಿ, ಆ ಒಂದು ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಆ ಮಕ್ಕಳು ಸ್ವಲ್ಪ ತುಂಟುತನ ಜಾಸ್ತಿ ಅಂತ ಹೇಳ್ತೇವೆ. ಅದಕ್ಕೆ ನಿಮ್ಮಲ್ಲಿ ತುಂಟುತನ ಕೂಡ ಸಿಕ್ಕಾಬಟ್ಟೆ ಜಾಸ್ತಿ, ಸಿಕ್ಕಾಬಟ್ಟೆ. ಸ್ವಲ್ಪ ಪೋಲಿತನ ಚಿಕ್ಕದಾಗಿರುತ್ತೆ ಸಿಹಿ ತಿನ್ನತಕ್ಕಂಥವರಿಗೆ. ಆದರೆ ಆ ರಸಿಕತೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರ್ತಾರೆ, ಜಾಸ್ತಿ ಹೋಗೋದಿಲ್ಲ. ನಿದ್ದೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ನಿದ್ದೆ ಕಡಿಮೆ ಮಾಡಿಕೊಳ್ಳಿ. ಎರಡನೇದು, ಬೇಗ ದಣದು ಬಿಡ್ತೀರಾ, ಸ್ಟ್ರೆಸ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಒಂದೇ ಬಾರಿಗೆ 4-6 ಕೆಲಸ ಟೆನ್ಷನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಲೇಬೇಡಿ. ಇದನ್ನು ನೀವು ನೋಡಿಕೊಂಡ್ರೆ ಅದ್ಭುತವಾದಂಥ ವ್ಯಕ್ತಿಗಳಾಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ಏನನ್ನು ಬೇಕಾದರೂ ಸಾಧಿಸಬಲ್ಲರಿ.